ನಮ್ಮ ಕೀರ್ತಿ ಗೌರವಗಳು ಸರಿಬಾರದಂತೆ. ಯಾರ ಯಾರ ಕೀರ್ತಿ ಜಗತ್ತಿನೊಳಗೆ ಉಳ್ದಾವೇನಿಲ್ಲ, ಯಾರ ಕೀರ್ತಿನ ಉಳ್ದಿಲ್ಲ. ಬರೇ ಮನುಷ್ಯರದಷ್ಟೇ ಅಂತಲ್ಲ, ದೇವರು ಸಹಿತ ಅವರ ಸ್ಥಿತಿಗತಿಗಳ ಹಿಂದೆ ಮುಂದೆ ಆಗ್ತವೆ. ಈಗ ನೀವು ಗಣಪತಿ ಹಬ್ಬ ಮಾಡ್ತೀರಿ, ಹೌದಲ್ಲ? ಗಣಪತಿ ಪೂಜೆ ಮಾಡ್ತೀರಿ. ಮೊದಲಿಂದಲೂ ಬರೇ ಗಣೇಶ ಚೌತಿ ಒಳಗಂತಲ್ಲ, ಯಾವಾಗಲೂ ಗಣಪತಿ ಪೂಜೆ ಮಾಡ್ತಾರೆ. ನಮ್ಮ ಗಣಪತಿ ಪೂಜೆ ಎದಕ್ಕೆ ಮಾಡ್ತಾರಂದ್ರೆ, ಆಮೇಲೆ ಸರಸ್ವತಿ ಪೂಜೆ, ಲಕ್ಷ್ಮೀ ಪೂಜೆ, ಇನ್ನುಳಿದ ಪೂಜೆ, ಉಳಿದೇವ್ರ ಪೂಜೆ. ಮೊದಲು ಗಣಪತಿ ಪೂಜೆ ಅಂದ್ರೆ ಮೊದಲು ಗಣಪತಿ ಪರ್ಮಿಷನ್ ತಗೊಂಡು ಉಳಿದ ದೇವ್ರ ಪೂಜೆ ಮಾಡ್ತಿದ್ರು. ಅಂದ್ರೆ ಹಿಂದೆ ಹಂಗಿತ್ತು, ಗಣಪತಿ ಪರ್ಮಿಷನ್ ತಗೊಂಡ ಮೇಲೆ ಉಳಿದ ದೇವ್ರು ಕುಂದಿರ್ತಿದ್ದು. ಈ ಗಣಪತಿ ತಾನಾಗ ಕೊಡ್ಬೇಕಾದ್ರೆ ಪೊಲೀಸರ ಪರ್ಮಿಷನ್ ತಗೋಬೇಕು. ಅಂದ್ರೆ ಯಾರ ಕೀರ್ತಿ ಗೌರವಗಳು ಇಲ್ಲಿ ಕಾಯಂ ಉಳಿತಾವಂತಿಲ್ಲ. ಅಂದ್ರೆ ಶರೀರ ಸೊರಗುವುದೇ, ಸಂಪತ್ತು ಸರಿಯುವುದೇ, ಸಂಬಂಧಗಳು ಮುರಿಯುವುದೇ, ಸಫಲತೆ. ಇದರ ಅರ್ಥ ನಿಸರ್ಗದ ಇಚ್ಛೆಯನ್ನ ನಾವು ಒಪ್ಪಿಕೊಂಡು ಬದುಕುವ ಮನಸ್ಥಿತಿಯೇ ನಿಜವಾದ ಸತ್ಯ. ನಿಸರ್ಗದ ಇಚ್ಛೆಗೆ ನಾವು ಯಾರು ವಿರುದ್ಧವಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ಗಿಡ ಐತಿ, ಒಂದು ಗಿಡದಾಗ ಒಂದು ಎಲೆ ಐತಿ, ಎಲೆ ಸಣ್ಣ ಎಲೆ ಇರ್ತೈತಿ. ಈ ಎಲಿ ನಾ ಹೇಳ್ದಂಗ ಗಿಡ ಕೇಳಬೇಕು, ನಾ ಅಳಗ್ಯಾಡಂದಾಗ ಗಿಡ ಅಳಗ್ಯಾಡ್ಬೇಕಂದ್ರೆ ಸಾಧ್ಯ ಐತಿ ಇಲ್ಲ. ಗಿಡ ಅಳಗ್ಯಾಡ್ದಾಗ ಎಲಿ ಅಳ್ಳಾಡ್ಬೇಕಷ್ಟೆ. ಅಕಸ್ಮಾತ್ ಎಲಿ ಇಲ್ಲ, ನಾ ಅಳಗ್ಯಾಡ್ದಾಗ ಗಿಡ ಅಳಗ್ಯಾಡ್ಬೇಕು, ನಾ ಸುಮ್ಮನಿದ್ದಾಗ ಗಿಡ ಸುಮ್ಮನೆ, ಇದು ಸಾಧ್ಯ ಐತಿ? ಸಾಧ್ಯ ಇಲ್ಲ. ಹಂಗ ಈ ಜಗತ್ತನ್ನೋದೇನಿದೆ ಇದು ವಿಶ್ವ ಒಂದು ವೃಕ್ಷ. ಇದು ಈ ವಿಶ್ವ ವೃಕ್ಷದಲ್ಲಿ ನಾನು ಒಂದು ಸಣ್ಣ ಎಲಿ ಅಷ್ಟೇ. ನನ್ನ ಇಚ್ಛೆಯಂತೆ ಗಿಡ ನಡೆಯುವುದಿಲ್ಲ, ಗಿಡದ ಇಚ್ಛೆಯಂತೆ ನಾನು ಅಳಗಾಡಬೇಕು. ಅದು ನಿಂತಾಗ ನಿಲ್ಲಬೇಕು, ಅದು ಬೀಸದಾಗ ಬೀಸಬೇಕು. ಇದನ್ನು ಕಲಿಯುವುದು ಬದುಕಬೇಕಾಗ್ತೈತಿ. ಅದಕ್ಕೆ ಸೋಲು ಅಂದ್ರೆ ಏನಲ್ಲ, ನಾವೇನು ಬಹಳ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸೋಲು ಇದರ ಅರ್ಥ ನಿಸರ್ಗದ ಒಂದು ಇಚ್ಛೆ ಐತಿ, ನಿಸರ್ಗದ ಇಚ್ಛೆಯೊಳಗೆ ನನ್ನ ಇಚ್ಛೆ ಐತಿ, ನನ್ನ ಇಚ್ಛೆಯಂತೆ ಏನೋ ನಡೀಲಿಲ್ಲ ಅಂದ್ರೆ ನಾನು ಅದಕ್ಕೆ ಸೋಲು ಅಂತ ತಿಳ್ಕೊಂತೀನಿ ಅಷ್ಟೇ. ಸೋಲೆ ನಿನಗೆ ಥ್ಯಾಂಕ್ ಯು ಅಂತ ಹೇಳಿಟ್ಟಾರ. ಸೋಲ್ ಅಂದ್ರೆ ಏನು? ಒಂದು ಸೋಲು ಯಾಕೆ ಆಗ್ತೈತಿ? ಸೋಲಿನಿಂದ ಮನುಷ್ಯ ಹೆಂಗೆ ಹೊರಗೆ ಬರಬೇಕು? ಸೋಲು ಅಂತ ನಾವು ಯಾವುದಕ್ಕೆ ತಿಳ್ಕೊಂಡಿವಿ? ಸೋಲು ಅಂತ ನಾವು ಯಾವುದಕ್ಕೆ ತಿಳ್ಕೊಂಡಿವಿ? ಇಲ್ಲಿ ಎರಡು ಇಚ್ಛೆಗಳದ, ಒಂದು ನಿಸರ್ಗದ ಇಚ್ಛೆ, ಒಂದು ಜೀವನ ಇಚ್ಛೆ. ಒಂದು ನಿಸರ್ಗದ ಇಚ್ಛೆ, ಇನ್ನೊಂದು ಜೀವನ ಇಚ್ಛೆ. ಜೀವನ ಇಚ್ಛೆ ಏನು? ನಮ್ಮ ದೇಹ ಸೊರಗಬಾರ್ದು, ನಮ್ಮ ಸಂಪತ್ತು ಸರಿಬಾರ್ದು, ನಮ್ಮ ಸಂಬಂಧಗಳು ಮುರಿಬಾರ್ದು, ನಮಗೆ ಸಾವು ಬರಬಾರ್ದು. ಇದು ಯಾರ ಇಚ್ಛೆ? ಜೀವಿಗಳ ಇಚ್ಛೆ. ಆದರೆ ನಿಸರ್ಗದ ಇಚ್ಛೆ ಹಂಗಿಲ್ಲ. ಅಲ್ಲಿ ಶರೀರ ಅಂದ ಮೇಲೆ ಸೊರಗುವುದೇ, ಸಂಪತ್ತು ಒಂದು ದಿವಸ ಸರಿಯುವುದೇ, ಸಂಬಂಧಗಳು ಒಂದು ದಿವಸ ಮುರಿಯುವುದೇ, ಸಾವು ಒಂದು ದಿವಸ ಬರುವುದೇ. ಇದು ನಿಸರ್ಗದ ಇಚ್ಛೆ. ಅಂದ್ರೆ ಒಂದು ನಿಸರ್ಗದ ಇಚ್ಛೆ, ಇನ್ನೊಂದು ಜೀವಿಯ ಇಚ್ಛೆ. ಜೀವಿ ಇಚ್ಛೆ ಪಡೋದು ತಪ್ಪಂತಲ್ಲ, ಆದ್ರೆ ನನ್ನ ಇಚ್ಛೆಯಂತೆ ನಡೆಯಬೇಕನ್ನೋದು ತಪ್ಪು. ಯಾಕಂದ್ರೆ ನಿಸರ್ಗ ಇಲ್ಲಿ ಯಾವುದು ತನ್ನದನ್ನು ಬಿಟ್ಟು ಕೊಟ್ಟಿಲ್ಲ. ನಮ್ಮ ಇಚ್ಛೆ ನಮಗೆ ಮುಪ್ಪ ಆಗ್ಬೇಕಂತ ಯಾರಿಗಾರ ಐತೆ? ನಾವು ಯಾರಿಗೂ ಇಚ್ಛೆ ಪಡ್ಬೇಕು. ನಮಗೆ ಯಾರಿಗಾರ ಮುಖದ ಮೇಲೆ ರಿಂಕಲ್ ಬೀಳ್ಬೇಕಂತ ನಮಗೆ ಇಚ್ಛೆ ಐತೆ? ನಾವೆಲ್ಲ ಸ್ನೋ ಪೌಡರ್ ಎಲ್ಲ ಹೋಗಿ ಇದ್ರಾಗ ಹೋಗಿ ಮಾಡಿಸ್ಕೊಂಬಂದಿರ್ತೀವಿ. ನಾವು ಏನೇನು ಅದೇನೋ ಮಾಡಿಸ್ತಾರಲ್ಲ. ಅಂದ್ರೆ ನಮ್ಮ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು ಅಂದ್ರೆ ನಮಗೆ ಯಾರೋ ಅಂಕಲ್ ಅನ್ನಬಾರ್ದು. ಇನ್ನು ಅಂದ್ರೆ ಇವ ಇನ್ನೂ ಟ್ವಿಂಕಲ್ ಹಾಡ್ಬೇಕನ್ನ ಅಂದ್ರೆ ಸಾಧ್ಯ ಐತೆ? ಇದು ಯಾರಿಗಾರೆ ನಮ್ಮದು ನಿಲ್ಸಕ್ಕೆ ಸಾಧ್ಯ ಐತೆ? ಅಂದ್ರೆ ನನ್ನ ಇಚ್ಛೆ ನನ್ನ ಶರೀರ ಸೊರಗಬಾರ್ದಂತೆ, ಆದ್ರೆ ನಿಸರ್ಗದ ಇಚ್ಛೆ ಹಂಗಿಲ್ಲ, ಅದು ಸೊರಗಿಸುವ ಅದ್ರ ಗುಣಧರ್ಮ ಐತೆ.